ರಾಜ್ಯಸಭೆಯ ಚುನಾವಣೆ ಇವತ್ತು ನಡೀತಾ ಇದೆ. ರಾಜ್ಯಸಭೆಯ ದಂಗಲ್ ಏನಾಗತ್ತೆ ಅನ್ನುವಂಥ ಕುತೂಹಲ. ಅದರ ಮಧ್ಯದಲ್ಲಿ ಅಡ್ಡ ಮತದಾನ ಯಾರು ಮಾಡ್ತಾರೆ ಅಂತ. ಮೊದಲನೇ ಅಡ್ಡ ಮತದಾನವನ್ನ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಈಗಾಗಲೇ ಮಾಡಿದ್ದಾರೆ. ಸೊ ಹಾಗಾಗಿ ಇನ್ನೂ ಏನಾಗುತ್ತೆ ಗೊತ್ತಿಲ್ಲ. ಬಿಜೆಪಿಗೆ ಮೊದಲ ಅಡ್ಡ ಮತದಾನದ ಶಾಕ್. ಜೆಡಿಎಸ್ಗೂ ಕೂಡ ಶುರುವಾಗಿದೆ ಈಗ ಟೆನ್ಷನ್. 19 ಶಾಸಕರ ಪೈಕಿ 17 ಶಾಸಕರ ಮತ ಚಲಾವಣೆ ಆಗಿದೆ. ಗುರುಮಿಟ್ಕಲ್ನ ಶಾಸಕ ಶರಣಗೌಡ ಕಂದಕೂರು ನಡೆ ಸಸ್ಪೆನ್ಸ್ ಆಗಿದೆ. ಇನ್ನೂ ಮತದಾನಕ್ಕೇನೆ ಎಂಆರ್ ಮಂಜುನಾಥ್ ಅವರು ಬಂದಿಲ್ಲ. ಸೊ ಬಿಜೆಪಿಗೆ ಒಂದು ಶಾಕ್ ಆದರೆ ಆ ಕಡೆಗೆ ಜೆಡಿಎಸ್ಗೆ ಎರಡೆರಡು ಶಾಕ್ ಆದಂಗೆ ಕಾಣಿಸ್ತಾ ಇದೆ. ಒಂದು ಗುರುಮಿಟ್ಕಲ್ನ ಶಾಸಕರು, ಇನ್ನೊಂದು ಕಡೆಗೆ ಹನೂರ್ನ ಶಾಸಕರು. ಈ ಎರಡು ಶಾಸಕರು ಈಗ ಇನ್ನೂ ಬಂದೇ ಇಲ್ಲ ಅವರಿಗೆ. ಸೊ ಬಿಜೆಪಿಗೆ ಇನ್ನೊಂದು ಶಾಕ್ ಏನಾದರೂ ಕಾದಿದೆಯಾ? ಸೋಮಶೇಖರ್ ಹಾದಿಯನ್ನ ಶಿವರಾಮ್ ಹೆಬ್ಬಾರ್ ಅವರು ಹಿಡಿತಾರ? ಯಾವ ಅನುಮಾನವೂ ಇಲ್ಲ ಅಂತ ಕಾಣಿಸುತ್ತೆ. ಅಸಮಾಧಾನಿತ ಹೆಬ್ಬಾರ್ ಅವರು ಕಾಂಗ್ರೆಸ್ ಪರ ಮತ ಚಲಾಯಿಸ್ತಾರ? ಬಿಜೆಪಿ ನಾಯಕರ ಸಂಪರ್ಕಕ್ಕೆ ಶಿವರಾಮ್ ಹೆಬ್ಬಾರ್ ಅವರು ಸಿಗ್ತಾ ಇಲ್ಲ. ಅವರು ಬಿಜೆಪಿಗೆ ಇನ್ನೊಂದು ಶಾಕ್ ಏನಾದರೂ ಕಾದಿದೆಯಾ ಅಂತ ಅಂದ್ರೆ ಕಾದಿರಬೇಕು ಅಂತ ಅನಿಸ್ತಾ ಇದೆ. ನಿನ್ನೆನೇ ಈ ವಿಚಾರವನ್ನ ಹೇಳ್ತಾ ಇತ್ತು ಪಬ್ಲಿಕ್ ಟಿವಿ. ಎರಡು ಹೆಸರುಗಳು ಯಾಕೋ ತುಂಬಾ ಅನುಮಾನ ಇದೆ. ಕಾಂಗ್ರೆಸ್ಸಿಗೆ ಅಡ್ಡ ಮತದಾನದ ಭಯ ಸ್ವಲ್ಪ ಕಡಿಮೆ, ಬಟ್ ಬಿಜೆಪಿಗೆ ಅಡ್ಡ ಮತದಾನ ಸ್ವಲ್ಪ ಜಾಸ್ತಿ ಆಗಬಹುದು ಅಂತ ಹೇಳಿ. ಜೆಡಿಎಸ್ನಲ್ಲೂ ಒಂದು ಆಗಬಹುದು, ಬಿಜೆಪಿಯಲ್ಲಿ 2 ಆಗಬಹುದು, ಒಟ್ಟು 3 ಅಡ್ಡ ಮತದಾನ ಆಗಬಹುದು ಅನ್ನೋದನ್ನ ನಿನ್ನೆನೆ ಪಬ್ಲಿಕ್ ಟಿವಿ ಹೇಳ್ತಾ ಇತ್ತು ವಿಚಾರದಲ್ಲಿ. ಸೊ ಈಗ ಎಸ್ ಟಿ ಸೋಮಶೇಖರ್ ಅವರದ್ದು ಅಂತೂ ಅಡ್ಡ ಮತದಾನ ಆಗಿದೆ ಅನ್ನೋದಂತೂ ಕನ್ಫರ್ಮ್ ಆಗ್ತಾ ಇದೆ. ಶಿವರಾಮ್ ಹೆಬ್ಬಾರ್ ಅವರದ್ದು ನೋಡಬೇಕು. ನನ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಸೊ ಬಹಳ ನಿರೀಕ್ಷಿತ ಅಂತ ಅನಿಸ್ತಾ ಇದೆ ಅಲ್ವಾ ಇದು? ಈ ಎರಡು ಹೆಸರುಗಳು ಬಿಜೆಪಿಯಲ್ಲಿ ತುಂಬಾ ಕೇಳಿ ಬರ್ತಾ ಇತ್ತು. ಒಂದು ಎಸ್ ಟಿ ಸೋಮಶೇಖರ್ ಅವರು, ಇನ್ನೊಂದು ಶಿವರಾಮ್ ಹೆಬ್ಬಾರ್ ಅವರು ಅಡ್ಡ ಮತದಾನ ಮಾಡ್ತಾರೆ ಅನ್ನುವಂಥದ್ದು. ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ ಅಂತಂದ್ರೆ ಬಿಜೆಪಿ ಗೊತ್ತಿಲ್ಲ ಅಂತ ಏನಲ್ಲ, ಗೊತ್ತಿದ್ದು ಏನೋ ಸುಮ್ಮನೆ ಇದ್ರು ಅಂತ ಅನ್ಸುತ್ತೆ. ಜೆಡಿಎಸ್ನಲ್ಲೂ ಕೂಡ ಕಂದಕೂರು ಅವರ ವಿಚಾರದಲ್ಲಿ ಒಂದು ಅನುಮಾನ ಇದ್ದಂಗಿತ್ತು. ಅದು ಕೂಡ ಈಗ ಎರಡೂ ಕೂಡ ಸತ್ಯ ಆದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಅರುಣ್, ಖಂಡಿತವಾಗಿ ಕೂಡ ಎಸ್ ಟಿ ಸೋಮಶೇಖರ್ ಅವರು ತೋರಿಸಿದಂತಹ ಧೈರ್ಯವನ್ನ ಶಿವರಾಮ್ ಹೆಬ್ಬಾರ್ ಅವರು ತೋರಿಸ್ತಾರ ಅನ್ನೋದೇ ಪ್ರಶ್ನೆ. ಯಾಕೆಂದ್ರೆ ಸೋಮಶೇಖರ್ ನಡೆದುಕೊಂಡಂತಹ ರೀತಿಗೂ ಶಿವರಾಮ್ ಹೆಬ್ಬಾರ್ ಅವರು ನಡೆದುಕೊಳ್ತಾ ಇರ್ತಕ್ಕಂಥ ರೀತಿಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ಹಾಗಾಗಿ ಅಲ್ಲಿ ಕಾನ್ಸ್ಟಿಟ್ಯೂನ್ಸಿ ಬೇರೆ ಮತ್ತು ಇಲ್ಲಿ ಕಾನ್ಸ್ಟಿಟ್ಯೂನ್ಸಿ ಬೇರೆ, ಆ ಲೆಕ್ಕಾಚಾರಗಳನ್ನು ಕೂಡ ಹಾಕಿಕೊಳ್ತಾರೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಈಗ ಅವಶ್ಯಕತೆ ಇದೆಯಾ ಇಲ್ಲೋ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ಗೆ ಈಗಾಗಲೇ ಯಾವೆಲ್ಲ ಓಟ್ಗಳು ಇರಬೇಕು ಅದನ್ನು ಭದ್ರಪಡಿಸ್ಕೊಂಡಿದ್ದಾರೆ. ಹಾಗಾಗಿ ಹೆಚ್ಚುವರಿ ಮತದ ಅವಶ್ಯಕತೆ ಕಾಂಗ್ರೆಸ್ಗಿಲ್ಲ. ಇಂತಹ ಸಂದರ್ಭದಲ್ಲಿ ಎಸ್ ಟಿ ಸೋಮಶೇಖರ್ ಅವರ ರೀತಿಯೇ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಒಂದು ರೀತಿಯಲ್ಲಿ ನಾವು ಏನೇ ಆಗಲಿ ನೋಡೇ ಬಿಡೋಣ ಅನ್ನೋದನ್ನ ಏನಾದರೂ ಮನಸ್ಸು ಮಾಡಿ ವೋಟ್ ಮಾಡ್ತಾರೋ ಇಲ್ವೋ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಹಾಗಾಗಿ ಶಿವರಾಮ್ ಹೆಬ್ಬಾರ್ ಅವರ ವಿಚಾರದಲ್ಲಿ ಇನ್ನೂ ಕೂಡ ಅನುಮಾನ ಇರ್ತಕ್ಕಂಥದ್ದು. ಆದರೆ ಸೋಮಶೇಖರ್ ಅವರು ತೋರಿದಂತಹ ನಡವಳಿಕೆಯನ್ನು ಶಿವರಾಮ್ ಹೆಬ್ಬಾರ್ ಅವರು ಬಿಜೆಪಿ ನಾಯಕರೆದುರು ಇದುವರೆಗೂ ಕೂಡ ತೋರಿಲ್ಲ. ಯಾಕೆಂದ್ರೆ ಸೋಮಶೇಖರ್ ಅವರು ಮಾತನ್ನು ಹೇಳಿದ್ರು, ನಾನು ಬಿಜೆಪಿ ಕಚೇರಿಗೆ ಬರೋದೇ ಇಲ್ಲ, ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ಯಾರಿಗೆ ವೋಟ್ ಹಾಕ್ಬೇಕು ಹಾಕ್ತೇನೆ, ಅದನ್ನು ತೋರಿಸ್ಬಿಟ್ಟೆ ವೋಟ್ ಹಾಕ್ತೇನೆ ಅಂತ ಕೂಡ ದೊಡ್ಡನಗೌಡ ಅವರಿಗೆ, ಅಂದ್ರೆ ಬಿಜೆಪಿಯ ಸಚೇತಕರಾಗಿರ್ತಕ್ಕಂಥ ದೊಡ್ಡನಗೌಡ ಅವರಿಗೆ ಆ ಸಂದೇಶವನ್ನು ರವಾನೆ ಮಾಡಿದ್ರು. ಹಾಗಾಗಿ ಎಸ್ ಟಿ ಸೋಮಶೇಖರ್ ಅವರು ಈಗಾಗಲೇ ಕ್ರಾಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದನ್ನು ಕೂಡ ಬಿಜೆಪಿ ನಾಯಕರು ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಆ ಕ್ರಮದ ವಿರುದ್ಧವೂ ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಶಿವರಾಮ್ ಹೆಬ್ಬಾರ್ ಅವರ ನಡೆ ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಗೊತ್ತಾಗುತ್ತೆ. ಇನ್ನೂ ಎಲ್ಲೋ ಒಂದು ಕಡೆ ಕಂದಕೂರು ಅವರು ಏನು ಇನ್ನೂ ಕೂಡ ವಿಧಾನಸೌಧಕ್ಕೆ ಆಗಮಿಸಿಲ್ಲ, ಅವ್ರ ಬಗ್ಗೆಯೂ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆಗಳು ಆಗ್ತಾ ಇದೆ. ಕ್ರಾಸ್ ಆಗ್ಬೋದಾ ಅಥವಾ ಹಾಕಲ್ವ ಏನು ಅನ್ನೋದ್ರ ಬಗ್ಗೆ. ಆದರೆ ಕುಮಾರಸ್ವಾಮಿ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. 19 ಜನ ಶಾಸಕರು ಕೂಡ ಒಗ್ಗಟ್ಟಾಗಿದ್ದೇವೆ, ನೋಡ್ಕೊಳ್ಳಿ, ಈ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದಕ್ಕೋಸ್ಕರವಾಗಿಯೇ ನಾವು ನಮ್ಮ ಒಂದು ಅಭ್ಯರ್ಥಿಯನ್ನು ಹಾಕಿದ್ದು ಅಂತ ಕೂಡ ಅವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಹಾಗೆ ಕೆಲವೇ ಗಂಟೆಗಳಲ್ಲಿ ಅದು ಕೂಡ ಸ್ಪಷ್ಟವಾಗುತ್ತೆ. ಒಂದಂತೂ ಸತ್ಯ, ಇಷ್ಟು ದಿನಗಳ ಕಾಲ ಏನು ಕ್ರಾಸ್ ವೋಟಿಂಗ್ ಬಗ್ಗೆ 3 ಪಕ್ಷಗಳು ಭೀತಿಯನ್ನ ವ್ಯಕ್ತಪಡಿಸ್ತಾ ಇತ್ತು, ಅದರ ಮೊದಲ ಶಾಕಿಂಗ್ಗೆ ಬಿಜೆಪಿಗೆ ತಟ್ಟಿರ್ತಕ್ಕಂಥದ್ದು ನಿಜಕ್ಕೂ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಅರುಣ್, ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ. ಈಗ ಹಲವರ ನಡೆ ಕುತೂಹಲ ಅಂತ ಇದೆ. ಸೊ ಒಬ್ಬರದಂತೂ ಆಗೋಗಿದೆ ಅಂತಿದ್ದಾರೆ, ಇನ್ನಿಬ್ಬರ ನಡೆ ಗೊತ್ತಿಲ್ಲ, ಕುತೂಹಲಕಾರಿಯಾಗಿದೆ.